ಬೆಳಗಾವಿ ಜಿಲ್ಲೆಯ 18 ಕ್ಷೇತ್ರದಲ್ಲಿ ಒಬ್ಬ ಸವಿನಯ ನಯವಿನಯದ ಶಾಸಕ ಅಂತೇಳಿ ಒಂದು ವಿಡಿಯೋ ಮಾಡಿದ್ನಿ. ಲಕ್ಷಾಂತರ ವಿಡಿಯೋ ಓಡಾಕೈತಿರೋದು, ವೈರಲ್ ಆತು ಎಲ್ಲ ಕಡೆ. ಭಾಳ ಮಂದಿ ನೋಡಾಕತ್ತರು, ಇಂಥ ಶಾಸಕರು ನಮ್ಮ ಬೆಳಗಾವಿ ಜಿಲ್ಲಾದಾಗ ಅದಾರ್ರಿಪ್ಪ ಅಂಥೇಳಿ. ಆ ಶಾಸಕನ ಬಗ್ಗೆ ಅನೇಕ ಬಾರಿ ಹೇಳಿದ್ದೀನಿ, ಮತ್ತು ಒಮ್ಮೆ ಹೇಳ್ಬೇಕನ್ನಿಸ್ತು. ಅಲ್ಲಿ ಒಬ್ಬ ಯುವಕ ರಾಜು ಮೆಳವಂಕಿ ಅನ್ನುವ ಅದೇ ಕ್ಷೇತ್ರದ ಯುವಕ ಆ ಶಾಸಕರ ಬಗ್ಗೆ ಏನು ಅಭಿಪ್ರಾಯ ವ್ಯಕ್ತಪಡಿಸ ತೋರಿಸಬೇಕಲ್ರಿ. ಆ ಶಾಸಕ ಬೆಳಗ್ಗೆ ಎದ್ದ ತಕ್ಷಣ ತನ್ನ ಸಾರ್ವಜನಿಕ ಸಂಪರ್ಕ ಕಚೇರಿಗೆ ಹೋಗುತ್ತಾನೆ. ಆ ಸಾರ್ವಜನಿಕ ಸಂಪರ್ಕ ಕಚೇರಿಗೆ ಹೋದ ತಕ್ಷಣ ನೂರಾರು ಜನರು ಬಂದರು. ಅವರ ಅಹವಾಲುಗಳನ್ನು ಸ್ವೀಕಾರ ಮಾಡಿ ತಕ್ಷಣ ಇತ್ಯರ್ಥ ಮಾಡಿ ಅವರಿಗೆ ಕಾಯಕಲ್ಪದ ದೀಪವಾಗಿ ಬೆಳಗುತ್ತಾನ. ಆಯಾವ ಶಾಸಕರಿ ಮಹಾಂತೇಶ ದೊಡಗೌಡರು ಅದೇ ನಿಜವಾದ ಸತ್ಯವಂತ, ಒಂದು ಒಳ್ಳೆಯ ಅಭಿವೃದ್ಧಿಯ ಹರಿಕಾರ, ಒಂದು ಶಕ್ತಿಯಾಗಿ ಬೆಳೆಯಾಕತ್ತಾನ. ಎರಡನೇ ಸಾರಿ ಮತ್ತೆ 25,000 ಮತಗಳ ಅಂತರದಿಂದ ವಿಧಾನಸಭೆ ಪ್ರವೇಶ ಮಾಡ್ತಾನಂತೇಳಿ ರಾಜು ಮೆಳವಂಕಿ ಅದೇ ಕ್ಷೇತ್ರದ ನವ ಯುವಕ, ರಾಜಕೀಯ ವಿಶ್ಲೇಷಣೆಗಾರ, ಅನುಭವಿಕ ವಿದ್ಯಾವಂತ ಯುವಕ ಏನು ಮಾತಾಡ್ಯಾನ ಅದನ್ನು ತೋರಿಸಬೇಕಲ್ರಿ. ಹಂಗಾದ್ರೆ ಸಾರ್ವಜನಿಕರ ಸಂಪರ್ಕದ ಕಚೇರಿಯ ವಿಡಿಯೋ ಹಾಕ್ಬೇಕಲ್ರಿ. ಶಾಸಕ ಮಹಾಶಯರು ಮಹಾಂತೇಶ ದೊಡಗೌಡರು ಕಿತ್ತೂರಿನ ಚೆನ್ನಮ್ಮನ ನಾಡಿನಲ್ಲಿ ಬೆಳೆದವರು. ಆ ಚೆನ್ನಮ್ಮನ ಆಶೀರ್ವಾದ ಇರುವವರೆಗೆ, ಆ ಚೆನ್ನಮ್ಮನ ಭಕ್ತಿ ಇರುವವರೆಗೆ, ಅಲ್ಲಿಯ 1 ಲಕ್ಷ ಮತದಾರರು ಅವರಿಗೆ ಬೆನ್ನ ಹತ್ತಿ ಇರುವಾಗ ಯಾರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಇಂಥ ಶಾಸಕನ ಕಳ್ಕೊಳ್ಳೋಕೆ ಕಿತ್ತೂರು ಮತದಾರ ಎಂದು ಒಪ್ಪುವುದಿಲ್ಲರಿ. ನಯ ವಿನಯ, ಎಷ್ಟೊಂದು ಸೌಮ್ಯ ಸ್ವಭಾವದ ಶಾಸಕ ಬೆಳಗಾವಿ ಜಿಲ್ಲೆಗೆ ಕೊಟ್ಟಂಥ ಮತದಾರರು ಕಿತ್ತೂರಿನ ಭಾಗದವರು, ಪುಣ್ಯವಂತರು. ರಾಜು ಮೆಳವಂಕಿ ಏನು ಹೇಳ್ಯಾನ ತೋರಿಸಬೇಕಲ್ರಿ. ಹಂಗಾರೆ ನಂಬರ್ 1 ಚಾನಲ್ ಫಾಲೋ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ. ಮತ್ತು ಬೇರೆ ಕಡಕ ಸುದ್ದಿ ಹಂಗೆ ಬರ್ತಾನ. ಕಾಕ ನಮಸ್ಕಾರ. ಮಾನ್ಯ ಶಾಸಕರಾದ ಮಹಾಂತೇಶಣ್ಣ ದೊಡಗೌಡರ ಬಗ್ಗೆ ಈ ವಿಡಿಯೋ ಮೂಲಕ ನಾನು ಅಭಿಮಾನದಿಂದ ಏನು ಹೇಳ ಬಯಸುತ್ತೇನೆಂದರೆ, ತನಿವರೆಯದ ಶಾಸಕ ಹಾಗೂ 24x7 ಜನರೊಟ್ಟಿಗೆ ಬೆರೆಯುವ, ಜನರಿಗಾಗಿ ಕಾಯುವ, ಜನಸೇವೆ ಮಾಡುವ ಸಿಗುವ ಏಕೈಕ ಶಾಸಕ ಕರ್ನಾಟಕದಲ್ಲಿ. ಈ ಮೂಲಕ ಹುಡುಕಿದರೆ ಸಿಗೋಲ್ಲ ಅನಿಸುತ್ತೆ, ಆದರೆ ನಮಗೆ ಸಿಕ್ಕ ಪುಣ್ಯವಂತ ಈ ಶಾಸಕ ಮಹಾಂತೇಶಣ್ಣ ದೊಡಗೌಡರು. ಜನಪ್ರಿಯ ಯೋಜನೆಗಳನ್ನು ತಂದ ಈ ಕ್ಷೇತ್ರದ ಮೊದಲ ನಾಯಕ, ಸಾಕಷ್ಟು ಅನುದಾನವನ್ನು ಕೊಟ್ಟ ಧೀಮಂತ ನಾಯಕ, ಕ್ಷೇತ್ರದಲ್ಲಿ ತುಂಬ ಆ್ಯಕ್ಟಿವಿಟಾಗಿ ಓಡಾಡಿ ಕ್ಷೇತ್ರದ ಸಾಕಷ್ಟು ಅನುದಾನ ತಂದು ಕೊಟ್ಟ ಈ ಕ್ಷೇತ್ರದ ನಾಯಕ. ಆ ಅನುದಾನಗಳ ಬಗ್ಗೆ ಹೇಳಬೇಕಂತಂದರೆ, ಮೊದಲನೇದರಾಗಿ ಚನ್ನ ಋಷಭೇಂದ್ರ ಏತ್ ನೀರಾವರಿ ಯೋಜನೆಗೆ 520 ಕೋಟಿ ರೂಪಾಯಿಗಳನ್ನು ಅನುದಾನ ತಂದ ಶಾಸಕರು, ಹಾಗೂ ಮತ್ತು ಕಿತ್ತೂರು ಕೋಟೆ ಮರು ನಿರ್ಮಾಣಕ್ಕೆ 150 ಕೋಟಿ ರೂಪಾಯಿ ತಂದಂಥ ನಾಯಕರು. ನೇಸರ್ಗಿ ಭಾಗದ ಚಚರಿ ಏತ್ ನೀರಾವರಿಗೆ 50 ಕೋಟಿ ರೂಪಾಯಿ, ಮತ್ತು ಕಿತ್ತೂರು ಕ್ಷೇತ್ರದ ಎಲ್ಲ ಗ್ರಾಮಗಳಿಗೆ ನವಿಲ್ದುರ್ಗ ಡ್ಯಾಮ್ನಿಂದ ಕುಡಿಯುವ ನೀರು ಒದಗಿಸಲು 900 ಕೋಟಿ ರೂಪಾಯಿ, ಮತ್ತು ನೇಸರಿ ಭಾಗದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಸುಸಜ್ಜಿತ ವಸತಿ ಶಾಲೆ ನಿರ್ಮಾಣ 22 ಕೋಟಿ ರೂಪಾಯಿ, ಮತ್ತು ಕಿತ್ತೂರು ಭಾಗದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಸುಸಜ್ಜಿತ ವಸತಿ ಶಾಲೆ ಮಂಜೂರು, ಹಾಗೂ ಕಿತ್ತೂರು 100 ಹಾಸಿಗೆಗಳ ತಾಲೂಕು ಆಸ್ಪತ್ರೆ 34 ಕೋಟಿ ರೂಪಾಯಿ, ಮತ್ತು ಕಿತ್ತೂರು ಮತ್ತು MK ಹುಬ್ಬಳ್ಳಿ ಪಟ್ಟಣಗಳಿಗೆ 24x7 ಕುಡಿಯುವ ನೀರಿಗಾಗಿ 50 ಕೋಟಿ ರೂಪಾಯಿ, ಮತ್ತು ಕಿತ್ತೂರು ಬಸ್ ಡಿಪೋ ಅದಕ್ಕಾಗಿ 5 ಕೋಟಿ ರೂಪಾಯಿ, ಕಿತ್ತೂರು ತಾಲೂಕು ಆಡಳಿತ ಸೌಧ ನಿರ್ಮಾಣಕ್ಕಾಗಿ ಅನುದಾನ ಬಿಡುಗಡೆ ಮತ್ತು ಹೆಚ್ಚುವರಿ 3 ಕೋಟಿ ರೂಪಾಯಿ ಮಂಜೂರು. ಅಗ್ನಿಶಮ ಕಟ್ಟಡ ಆಗ್ಬೋದು, ಮತ್ತು ಕಿತ್ತೂರು ರಾಣಿ ಸ್ಮಾರಕ ಭವನ ಆಗ್ಬೋದು 10 ಕೋಟಿ ರೂಪಾಯಿ, ಅದಕ್ಕೋಸ್ಕರ ತಂದಂಥ ನಾಯಕ. ಮತ್ತು ಇನ್ನೊಂದು ಕಿತ್ತೂರು ತಾಲೂಕು ಗ್ರಂಥಾಲಯ ಆಗ್ಬೋದು, ಕಿತ್ತೂರು ತಾಲೂಕು ಪಶು ಆಸ್ಪತ್ರೆ ನಿರ್ಮಾಣ ಆಗ್ಬೋದು, ಕಿತ್ತೂರು ತಾಲೂಕು ಪಂಚಾಯತಿ ಆರಂಭ ಮತ್ತು ಸಾಲುಮರ ತಿಮ್ಮಕ್ಕ ಪಾರ್ಕ್ ನಿರ್ಮಾಣಕ್ಕಾಗಿ ದುಡಿದಂಥ ಶಾಸಕರು. ಕಿತ್ತೂರು ಕ್ಷೇತ್ರದ ರಸ್ತೆಗಳಿಗಾಗಿ ಬರೋಬ್ಬರಿ 350 ಕೋಟಿ ರೂಪಾಯಿ ಅನುದಾನ ತಂದ ನನ್ನ ಪ್ರೀತಿಯ ಶಾಸಕ. ಹಾಗೂ ಶಿಕ್ಷಣಕ್ಕಾಗಿ ಶಾಲಾ ಕಾಲೇಜುಗಳ ಕೊಠಡಿ ನಿರ್ಮಾಣ ಸುಧಾರಣೆಗಾಗಿ ಒಟ್ಟು 50 ಕೋಟಿ ರೂಪಾಯಿ ಮಂಜೂರಾತಿ ತೊಗೊಂಬಂದಂಥವ್ರು. ಮತ್ತು ದೇಶನೂರು ಹೊಳೆ ಹೊಸೂರು ಅಂಬಡಗಟ್ಟಿಯಲ್ಲಿ ಸುಸಜ್ಜಿತ ಆಸ್ಪತ್ರೆ ನಿರ್ಮಾಣ, ಮತ್ತು ಅಂಬೇಡ್ಕರ್ ವಾಲ್ಮೀಕಿ ಭವನಗಳ ನಿರ್ಮಾಣ, ಮತ್ತು ದೇವಸ್ಥಾನಗಳ ಅಭಿವೃದ್ಧಿಗಾಗಿ ಸುಮಾರು 10 ಕೋಟಿ ರೂಪಾಯಿ. ಮತ್ತು ಇನ್ನೊಂದು, ಈ ಕೊರೋನಾ ಟೈಮಲ್ಲಿ ಹೆದರಿ ಎಲ್ಲೋ ಓಡಿ ಹೋಗಿ ಬಚ್ಚಿಕೊಂಡು, ಈಗ ನನಗೆ ಒಂದು ಕೊರೋನಾ ಆದಿತ್ತಪ್ಪ ಅನ್ನೋ ಭಯದಿಂದ ಎಲ್ಲೂ ಕೂತ್ಕೊಂಡಿರಲಿಲ್ಲ. ಜನರ ಮಧ್ಯೆ ಎದ್ದು ಸರ್ಕಾರದಿಂದ 15,000 ರೇಷನ್ ಕಿಟ್, ವೈಯಕ್ತಿಕವಾಗಿ 25,000 ಕೋಟಿ ವಿತರಣೆ ಮಾಡಿದ ಮೊದಲನೇ ಏಕೈಕ ಶಾಸಕ.
ಹಾಗೂ ಉದ್ಯೋಗ ಹುಡುಕಾಟದಲ್ಲಿರುವ ನಿರುದ್ಯೋಗ ಯುವಕರಿಗಾಗಿ ಕಿತ್ತೂರು ಮತ್ತು ನೇಸರ್ಗಿಯಲ್ಲಿ ಸುಸಜ್ಜಿತ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರ ನಿರ್ಮಾಣ ಮಾಡಿದ್ದಾರೆ. ಅದು ಮತ್ತು ಉಚಿತವಾಗಿ. ಮತ್ತು ಕರೋನಾ ಮತ್ತು ಈಗ ಜಾನುವಾರಿಗೆ ಬಂದಿರುವಂಥ ಚರ್ಮಗಂಟು ರೋಗ ನಿವಾರಣೆಗಾಗಿ ವೈಯಕ್ತಿಕವಾಗಿ 1,50,00,000 ರೂಪಾಯಿ ಔಷಧಿ ಮತ್ತು ಗುಳಿಗೆ ವಿತರಣೆ ಮಾಡಿದ ಪ್ರೀತಿಯ ಶಾಸಕ. ಹಾಗೂ ಮತ್ತು ಭಾರೀ ಮಳೆ ಮತ್ತು ಪ್ರವಾಹದಿಂದ ಮನೆ ಕಳೆದುಕೊಂಡು ಬಡವರಿಗೆ ಕಿತ್ತೂರು ಕ್ಷೇತ್ರದಲ್ಲಿ 5 ಲಕ್ಷ ರೂಪಾಯಿ ಸುಮಾರು 4,000ಕ್ಕಿಂತಲೂ ಅಧಿಕ ಮನೆಗಳಿಗೆ ಮಂಜೂರಾಗಿ ಮಾಡಿಸಿಕೊಟ್ಟಿದ್ದಾರೆ ನಮ್ಮ ಶಾಸಕರು. ಇದು ಬರೋಬ್ಬರಿ 4,000 ಅಂದರೆ 200 ಕೋಟಿ ರೂಪಾಯಿ, ಅಂದರೆ 5 ಲಕ್ಷ ರೂಪಾಯಿ ಒಂದು ಮನೆಗೆ 4,000 ಮನೆಗಳಿಗೆ ಅಂದರೆ ಬರೋಬ್ಬರಿ 200 ಕೋಟಿ ರೂಪಾಯಿ ಅಷ್ಟು ತಂದಂಥ ನಮ್ಮ ಪ್ರೀತಿಯ ಶಾಸಕರು. ಮತ್ತು ಇನ್ನೊಂದು, ರೂಢಿಗತವಾಗಿ ಕರೆಯುತ್ತಿದ್ದ ಮುಂಬೈ ಕರ್ನಾಟಕವನ್ನು ಕಿತ್ತೂರು ಕರ್ನಾಟಕ ಅಂತ ಗೆಜೆಟ್ ನೋಟಿಫಿಕೇಷನ್ ಹೊರಡಿಸುವಲ್ಲಿ ಅವಿರತ ಪ್ರಯತ್ನ ಕಂಡ ನಮ್ಮ ಪ್ರೀತಿಯ ಮನಸ್ಸಿನ ದೊಡ್ಡಗೌಡರವರು. ಮತ್ತು ಇನ್ನೊಂದು, ಕಿತ್ತೂರು ಉತ್ಸವವನ್ನು ರಾಜ್ಯ ಮಟ್ಟದ ಉತ್ಸವವಾಗಿ ಧೀಮಂತ ನಾಯಕ ಅಂತ ಈ ಮೂಲಕ ನಾನು ಹೇಳುತ್ತೇನೆ. ಸುವರ್ಣಸೌಧದ ಮುಂದೆ ತಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸೂರಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಮಾಡಬೇಕೆಂದು ಧ್ವನಿ ಎತ್ತಿದ, ಇದು ಅಸೆಂಬ್ಲಿ ಒಳಗೆ ಧ್ವನಿ ಎತ್ತಿದ ಮೊದಲನೇ ಏಕೈಕ ನಾಯಕ ನಮ್ಮ ಕಿತ್ತೂರಿನ ಮನಸ್ಸಿನ ದೊಡ್ಡಗೌಡರವರು. ಮತ್ತು ಎನಿ ಟೈಮ್ ನೀವು ಆಫೀಸ್ಗೆ ಹೋಗ್ರಿ, ಸಿಗುವಂಥ 24x ಸಿಗೋಣಂತ 6 ತಾಸು ಫೋನ್ ಹಚ್ಚಿರಿ, ಸರ್ ಹಿಂಗೆ ಆಗೈತೆ ಅಂತ ಫೋನ್ ಹಚ್ಚಿರಿ. ಫೋನ್ ಎತ್ತಿ ಕಾಸು ಹೌದಪ್ಪ ನಿಮ್ಗೆ ಏನಂತ ಸಮಸ್ಯೆನ ಬಗೆಹರಿಸ್ತಾರಂತೆ ಕಾಸು ಫೋನ್ ಎತ್ತಿ ರೆಸ್ಪಾನ್ಸ್ ಮಾಡೋ ಶಾಸಕ ಅಂದ್ರೆ ಅದು ಮಾದೇಶನ ದೊಡ್ಡಗೌಡರ ಬಗ್ಗೆ.